ವಾಲ್ಮೀಕಿ ಹಗರಣದ ರೂಪದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆನ್ನು ಹತ್ತಿರೋ ಬೇತಾಳ ಇವತ್ತು ಇಡಿ ರೂಪ ತಾಳಿ ಲಗ್ಗೆ ಇಟ್ಟಿದೆ. ಹೊದೆಯ ಪಿಶಾಚಿ ಅಂತಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ಇಡಿ ಭೂತಕ್ಕೆ ಕೈ ನಾಯಕರು ಮಾತಿನ ಮಂತ್ರ ಪಠಿಸ್ತಾ ಇದ್ದಾರೆ. ಇಡಿ ಅಸ್ಮಿತೆಯನ್ನೇ ಪ್ರಶ್ನಿಸಿ ದಾಳಿಗೆ ವಾಗ್ದಾಳಿಯ ಅಸ್ತ್ರ ಹೂಡಿದ್ದಾರೆ. ಈಗ ಇಡಿ ಅದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಇಲ್ಲ, ಅದು ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗವಾಗಿದೆ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಜೊತೆ ಐಡಿಯಾಲಜಿಕಲಿ ಫೈಟ್ ಮಾಡೋದು ದಮ್ಮು ತಾಕತ್ತಿಲ್ಲ. ಶಾಸಕರಿಗೂ ಎಸ್.ಟಿ. ವಾಲ್ಮೀಕಿ ಇದಕ್ಕೂ ಯಾವ ಥರದ ಸಂಬಂಧನೂ ಇಲ್ಲ. ಅವ್ರಿಗೇನ ಮಾನ ಮರ್ಯಾದೆ ಇದ್ರೆ ಅವ್ರ ಸಾಂದಿದೆ ಏನಕ್ಕಿದ್ರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. ಅತ್ತ ವಾಲ್ಮೀಕಿ ಹಗರಣದ ಜಾಡು ಹಿಡಿದು ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ದಾಳಿ ಮಾಡಿದರೆ, ಇತ್ತ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ದಾಳಿಯ ಬಗ್ಗೆ ವಾಗ್ದಾಳಿ ಶುರು ಮಾಡಿದ್ದಾರೆ. ಇಡಿ ವಿರುದ್ಧವೇ ಕೈ ನಾಯಕರು ಕೆಂಡ ಉಗುಳಿದರೆ, ಬಿಜೆಪಿ ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ. ಇಡಿ ದಾಳಿಯ ವಿರುದ್ಧ ಹರಿಹಾಯ್ದ ಬಿಕೆ ಹರಿಪ್ರಸಾದ್. ಇದು ರಾಜಕೀಯ ಪ್ರೇರಿತ ಎಂದ ಬೆಳಗಾವಿ ಸಾಹುಕಾರ್. ಬಳ್ಳಾರಿ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡಿ ದಾಳಿ ಮಾಡಿರೋ ಬಗ್ಗೆ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ರಾಜಕೀಯ ಪ್ರೇರಿತ ದಾಳಿ, ಇಡಿ ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಬಿಜೆಪಿ ಅಂಗ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಡಿ ದಾಳಿ ಬಗ್ಗೆ ಸಿಡಿಮಿಡಿಗೊಂಡ ಬೆಳಗಾವಿ ಸಾಹುಕಾರ್ ಇದು ರಾಜಕೀಯ ಪ್ರೇರಿತ ಅಂತ ಕುಟುಕಿದ್ರು. ಈಗ ಇಡಿ ಅದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಇಲ್ಲ, ಅದು ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗವಾಗಿದೆ. ರಾಜಕೀಯ ಸೇಡ್ ತೀರಿಸ್ಕೊಳ್ಳೋಕೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಈಗಲೂ ಉಪಯೋಗಿಸ್ಕೊಳ್ತಾರೆ. ಇದ್ದಿರ್ತೈತೆ ಅದು ಈ ರೀತಿ ಆದಾಗ ರಾಜಕೀಯ ಅಂತ ನಾವು ಹೇಳಿದ್ರೆ ಅಪೋಸಿಷನ್ ಅವರು ಇದು ಕಾನೂನುಬದ್ಧ ಅಂತ ಅವ್ರು ಹೇಳ್ತಾರೆ. ಅದು ಅಂತಿಮವಾಗಿ ಹೋರಾಟ ನ್ಯಾಯಾಲಯ ಒಂದೇ ಅದಕ್ಕೆ ಪರಿಹಾರ. ಕೇಂದ್ರದ ಧಮ್ಮು ತಾಕತ್ತು ಬಗ್ಗೆ ಪ್ರದೀಪ್ ಈಶ್ವರ್ ಪ್ರಶ್ನೆ. ತನಿಖೆ ಕಾನೂನಾತ್ಮಕವಾಗಿಲ್ಲ ಅಂತ ಪೊನ್ನಣ್ಣ ಕಿಡಿನುಡಿ. ಇಡಿ ಅಧಿಕಾರಿಗಳ ದಾಳಿ ಬಗ್ಗೆ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕೇಂದ್ರ ಸರ್ಕಾರದ ಧಮ್ಮು ತಾಕತ್ತಿನ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇನ್ನು ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಇಡಿ ತನಿಖೆಯೇ ಕಾನೂನಾತ್ಮಕವಾಗಿಲ್ಲ, ಇಡಿ ದಾಳಿ ಕಾನೂನು ಬಾಹಿರ, ರಾಜಕೀಯ ಪ್ರೇರಿತ ಅಂತ ಆಕ್ರೋಶಗೊಂಡ್ರು. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಜೊತೆ ಐಡಿಯಾಲಜಿಕಲಿ ಫೈಟ್ ಮಾಡೋದು ದಮ್ಮು ತಾಕತ್ತಿಲ್ಲ. ಬಿಜೆಪಿ ಲೀಡರ್ಶಿಪ್ ಅದು NDA ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ ಅಲ್ಲ, ಅದು ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಅದು ರಾಜಕೀಯ ಪ್ರೇರಿತವಾದಂಥ ಒಂದು ತನಿಖೆಯನ್ನು ಅವತ್ತು ಕೂಡ ನಡೆಸಿದ್ದಾರೆ. ಇವತ್ತು ಮಾಡ್ತಾ ಇರುವಂಥ ದಾಳಿ ಕೂಡ ಅದೇ ರೀತಿಯಾಗಿ ರಾಜಕೀಯ ಪ್ರೇರಿತ. ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ, ಕಾನೂನಿನ ವಿರುದ್ಧ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ವಾಲ್ಮೀಕಿ ಹಗರಣಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂದ ಡಿಕೆಶಿ. ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಲಿ ಎಂದ ಶ್ರೀರಾಮುಲು. ಇಡಿ ದಾಳಿ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ವಾಲ್ಮೀಕಿ ಹಗರಣಕ್ಕೂ ನಮ್ಮ ಎಂಪಿ ಎಂಎಲ್ಎಗಳಿಗೂ ಸಂಬಂಧವಿಲ್ಲ ಅಂದರು. ಇನ್ನು ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಶ್ರೀರಾಮುಲು, ಇಡಿ ದಾಳಿ ಇಂದು ನಾಯಕರ ಬಣ್ಣ ಬಯಲು ಮಾಡ್ತಾ ಇದೆ, ಅವರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಕಿಡಿಕಾರಿದ್ರು. ಏನು ಆ ದುಡ್ಡು ಮಿಸ್ಯೂಸ್ ಯಾರೋ ಅಧಿಕಾರಿಗಳು ಮಾಡಿದ್ರು, ಅದನ್ನ 90% ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು. ಸೊ ನಮ್ಮ ಶಾಸಕರಿಗೂ ಇದಕ್ಕೂ ಈ ಒಂದು ಎಸ್.ಟಿ. ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ. ಅಕಸ್ಮಿತವಾಗಿ ಅವ್ರಿಗೇನ ಮಾನ ಮರ್ಯಾದೆ ಇದ್ರೆಗಿನ ಅವ್ರ ಸಾಂದಿದೆ ಏನಕ್ಕಿದ್ರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. ಈ ರಾಜ್ಯದಲ್ಲಿದ್ದಂತ ಜನರು ಸುಮ್ಮನೆ ಬಿಡಲ್ಲ. ಒಟ್ನಲ್ಲಿ ವಾಲ್ಮೀಕಿ ಹಗರಣದ ರೂಪದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆನ್ನು ಹತ್ತಿರೋ ಬೇತಾಳ ಇಡಿ ರೂಪತಾಳಿ ಲಗ್ಗೆ ಇಟ್ಟಿರೋದು ಕೈ ನಾಯಕರನ್ನ ಕಂಗಾಲಾಗಿಸಿದೆ. ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ ತಣ್ಣಗಾಗಿದ್ದ ವಾಲ್ಮೀಕಿ ಹಗರಣ ಇಡಿ ದಾಳಿಯಿಂದ ಮತ್ತೆ ರಣ ಎನ್ನಲಾರಂಭಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.